ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ಮದ್ವೆಗೆ ಒಪ್ಸೋಕೆ ಎಷ್ಟೇ ಪ್ರಯತ್ನ ಪಟ್ರು ಮೈನಾ ಮಾತ್ರ ಮದ್ವೆಗೆ ಒಪ್ಕೊಳ್ಳೇ ಇಲ್ಲ. ನೋಡಿ ಮೇಡಮ್, ನನಗೆ ನನ್ನ ಕುಟುಂಬ ಬಿಟ್ಟು ಇನ್ಯಾವುದು ಮುಖ್ಯ ಅಲ್ಲ. ನಿಮ್ಗೊಬ್ಬ ಹುಡುಗಿನ ನೀವೇ ಆರಿಸಿ ನಿಮ್ಮ ಮಗನಿಗೆ ಮದುವೆ ಮಾಡ್ಬಿಡಿ. ನಿಮ್ಮ ಮಗನ್ಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡಿ. ನನಗೂ ನಿಮ್ ಹಾಗೆ ಒಂದು ಕ್ಷಣ ಆಘಾತ ಆಗಿದ್ ನಿಜ. ಆದ್ರೆ ಒಂದು ಮಾತಂತೂ ಸತ್ಯ, ಅವಳ ಮಾತನ್ನ ಮನ್ಸಾರೆ ಹೇಳಿದ್ದಲ್ಲ. ಅವಳು ಯಾಕೆ ಹಾಗೆಲ್ಲ ಮಾತಾಡಿದ್ಲು ಅಂತ ಒಂದು ಅರ್ಥನೇ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ಅವಳು ಹೇಗ್ ತಾನೇ ಕಣ್ತುಂಬ ನಿದ್ದೆ ಮಾಡಕ್ ಸಾಧ್ಯ ಹೇಳಿ? ಅದಕ್ಕೆ ಹಾಗೆ ಹೇಳ್ದೆ. ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಮೈನಾ ಧ್ರುವನ್ನ ಬಿಟ್ಕೊಡೋದಕ್ಕೆ ನಾವು ಬಿಡಬಾರ್ದು ಮೇಡಮ್. ಧ್ರುವ ಇಲ್ಲ ಅಂತಂದ್ರೆ ಮೈನನ್ ಜೀವನ ಶೂನ್ಯ ಮೇಡಮ್. ಅವಳು ಕೋಪದಲ್ಲ ಮಾತು ಹೇಳಿರ್ತಾಳೆ ಅಷ್ಟೇ. ಇಲ್ಲ ಕಣೋ, ಇದನ್ನ ಅವಳು ಕೋಪದಲ್ಲಿ ಹೇಳಿಲ್ಲ, ನಿರ್ಧಾರ ಮಾಡ್ಕೊಂಡೇ ಹೇಳಿದಾಳೆ. ಇಲ್ಲ ಸರ್ಸು, ಮೈನಾ ಆ ರೀತಿ ಎಲ್ಲ ನಿರ್ಧಾರ ಮಾಡಿದಾಳೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಮೂಗ್ ಹಿಡಿದ್ರೆ ಬಾಯಿ ತೆಗಿಲೇಬೇಕು, ಇಲ್ಲಾಂದ್ರೆ ಉಸಿರುಗಟ್ಟು ಸತ್ತೋಗ್ತಾರೆ. ನಿನ್ನ 3 ತಿಂಗಳಲ್ಲಿ ಮೈನಾ ಮದ್ವೆ ಆಗ್ಲೇಬೇಕು ಅಂತ ನೀನು ಉಸಿರುಗಡ್ಸಿದ್ರೆ ಪಾಪ ಅವಳು ತಾನೇ ಏನ್ ಮಾಡ್ತಾಳೆ ಹೇಳು? ನೀನದನ್ನ ಅರ್ಥ ಮಾಡ್ಕೊಂಡಿದ್ಯಾ? ಅಮ್ಮ ಬದ್ಲಾಗಿದ್ರೆ ಮೈನಾನೇ ನಮ್ಮ ಮನೆ ಸೊಸೆ ಅಂತ ಯಾವತ್ತೂ ಆಗ ಮದ್ವೆಗೆ ಇವತ್ತೇ ತಾಳಿ ತೆಗ್ದಿಡ್ತಿದ್ರಾ? ದೀಪ, ಅಮ್ಮನ್ ಮನ್ಸಲ್ಲಿ ಅವತ್ತಿಂದ ಮೈನಾ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ತುಂಬಿಸಿ ಈಗ ಕೊನೆಗೆ ಅಮ್ಮನ್ನು ನಿನ್ ಹಾಗೆ ಬದಲಾಯಿಸ್ಬಿಟ್ಟೆ ಅಲ್ವಾ? ಬದ್ಲಾಗಿರೋದು ನಾವಲ್ಲ, ಅವಳು, ಆ ಮೈನಾ. ದೀಪ, ಗೊತ್ತಿಲ್ದೆ ಏನು ಅರ್ಥ ಮಾಡ್ಕೊಳ್ದೆ ಇಲ್ದೇ ಇರೋದ್ನೆಲ್ಲ ಮಾತಾಡ್ಬೇಡ. ನನ್ಗೆಲ್ಲ ಅರ್ಥ ಆಗಿದೆ, ನಿಮ್ಗೆ ಏನು ಅರ್ಥ ಆಗ್ತಿಲ್ಲ. ರಾತ್ರಿ ಕಣ್ ಬಾವಿಗೆ ಹಗ್ಲು ಬೀಳ ಕೆಲಸ ಮಾಡ್ತಿದ್ದೀರಾ. ದೀಪ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸರ್ಸು, ಈಗ ಹೇಳ್ತಾ ಇದ್ದೀನಿ ಕೇಳು. ನೀನು ಈ ತಾಳಿನ ಯಾವ ಕಾರಣಕ್ಕೆ ತಂದಿಯೋ ಅದ್ ನಡ್ದೆ ನಡೆಯುತ್ತೆ. ಮೈನಾ ಕುತ್ತಿಗೆಗೆ ನಾನು ಈ ತಾಳಿ ಕಟ್ಟೇ ಕಟ್ತೀನಿ, ಇದು ಸತ್ಯ. ಇಲ್ಲ ಕಣೋ, ಅದು ನಡೆಯಲ್ಲ ಅನ್ನಿಸ್ತಿದೆ. ನನ್ನ ಆಸೆ ಮರೀಚಿಕೆಯಾಗಿ ಉಳಿದ್ಬಿಡ್ತೇನೋ ಅನ್ನಿಸ್ತಿದೆ. ನನ್ನೆವರೆಗೂ ನಾನು ನಿನ್ ತರಾನೇ ಯೋಚನೆ ಮಾಡಿದ್ದೆ. ಅವಳಿಗೇನೋ ಬೇಜಾರಾಗಿದೆ ಅಂತ ಅವಳನ್ನ ಕ್ಷಮಿಸ್ಕೊಂಡೇ ಬಂದೆ. ಯಾವಾಗ ನೆನ್ನೆ ಅವಳು ಬಂದು ನಾನು ನಿಮ್ಮನೆ ಸೊಸೆ ಆಗಲ್ಲ, ನಿಮ್ಮನೆಗೆ ಬೇರೆ ಹುಡುಗಿನ ಹುಡ್ಕೊಳ್ಳಿ ಅಂತ ಹೇಳಿದ್ಲೋ, ಆ ಕ್ಷಣನೇ ನನ್ನ ಮನಸ್ಸು ಒಡೆದೋಯ್ತು. ನನ್ನ ನಂಬಿಕೆ ಸತ್ತೋಯ್ತು ಕಣೋ. ಇವಳನ್ನ ಸೊಸೆ ಮಾಡ್ಕೊಳ್ಳೋಗೋಸ್ಕರ ನಾನಿಷ್ಟು ಒದ್ದಾಡ್ದೆ. ನಮ್ಮ ಅಣ್ಣ ಅತ್ಕೆನ ಎದುರು ಹಾಕೊಂಡೆ. ಪಾಪ ಆ ತುಳಸಿ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಅವಳ ಕಣ್ಣಲ್ಲಿ ಎಷ್ಟು ನೀರ್ ಹಾಕ್ಸ್ಬಿಟ್ನಲ್ಲೋ ನಾನು. ಇವಳಿಗೋಸ್ಕರ ನೀನು. ಸರ್ಸು, ಒಂದ್ ವಿಷಯ ಅರ್ಥ ಮಾಡ್ಕೋ. ನಾನ್ ಮೈನನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾದಾಗ ನೀನ್ ತಕ್ಷಣ ಮೈನನ್ನ ಒಪ್ಕೊಳ್ಳಿಲ್ಲ. ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನಿನ್ಗೆ ಸಾಕಷ್ಟು ಸಮಯ ಬೇಕಾಯ್ತು. ಈಗ್ಲೂ ಅದೇ ತರ ಒಂದ್ ಸಂದರ್ಭ ಬಂದಿದೆ. ಮೈನಾ ಒತ್ತಡದಲ್ಲೋ ಕೋಪದಲ್ಲೋ ಹಾಗೆಲ್ಲ ಮಾತಾಡಿದಾಳೆ ನಿಜ. ಆದ್ರೆ ಆ ಒತ್ತಡನ ಜೀರ್ಣಿಸ್ಕೊಳ್ಳೋದಕ್ಕೆ ಅವಳಿಗೂ ಸ್ವಲ್ಪ ಸಮಯ ಬೇಕಲ್ವಾ? ಈ ವಿಷಯ ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಇಲ್ಲ ಕಣೋ, ಒಂದು ಹೆಣ್ಣು ತಾನಿಷ್ಟಪಟ್ಟವನ್ನ ಬೇರೆಯವ್ರಿಗೆ ಮದುವೆ ಮಾಡಿಸಿ ಅಂತ ಹೇಳ್ತಾಳಂದ್ರೆ ಇದು ಆ ತಕ್ಷಣದ ನಿರ್ಧಾರ ಅಲ್ಲ.
ಇದನ್ನವಳು ಮೊದಲೇ ನಿರ್ಧಾರ ಮಾಡಿದಾಳೆ ಅನ್ಸುತ್ತೆ. ಅದನ್ನ ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಿದ್ಲು ಅಂತಾನು ಅನಿಸ್ತಿದೆ ಕಣೋ. ಇಲ್ಲ ಸರ್ಸು, ಸಾಧ್ಯನೇ ಇಲ್ಲ. ನೀನು 3 ತಿಂಗಳಲ್ಲೇ ಮದ್ವೆ ಮಾಡ್ಬೇಕು ಅಂತ ಬಲವಂತ ಮಾಡ್ದಿಯಲ್ಲ, ಅದಕ್ಕೆ ಅವಳು ಹಾಗೆ ಹೇಳಿದಾಳೆ ಅಷ್ಟೇ. ಇಲ್ಲ ಕಣೋ, ಪ್ರೆಷರ್ ಕುಕ್ಕರು ಒಲೆ ಮೇಲೆ ಇಟ್ಟ ತಕ್ಷಣ ಕೂಗೋದಿಲ್ಲ. ಅದ್ರ ಪ್ರೆಷರ್ನ ತಡ್ದು ತಡ್ದು ಇನ್ ತಡ್ಕೊಳಕ್ಕಾಗಲ್ಲ ಅಂದಾಗ ಕೂಗುತ್ತೆ. ಇದು ಹಾಗೇನೆ. ಮೈನಂಗೆ ನೀನ್ ಯಾವತ್ತೋ ಬೇಡ ಅನ್ಸಿದೆ, ಹೇಳ್ಕೊಳಕ್ಕಾಗಿಲ್ಲ. ಇನ್ ತಡ್ಕೊಳಕ್ಕಾಗಲ್ಲ ಅಂದ್ಮೇಲೆ ಬಾಯ್ ಬಿಟ್ಟಿದ್ದಾಳಷ್ಟೆ. ಅದನ್ನ ನೀನ್ ಅರ್ಥ ಮಾಡ್ಕೊಳೋ. ಮ್ಯಾಮ್, ನೀವೇನೇ ಹೇಳಿ ನಮಗೂ ಒಂದು ಮಾತು ಹೇಳಬೇಕಿತ್ತು. ನಾವು ನಿಮ್ಮ ಜೊತೆ ಧ್ರುವನ್ ಮನೆಗೆ ಬರ್ತಿದ್ವಿ. ಹೌದು ಮೇಡಮ್, ನಾವು ಅಲ್ಲಿಗೆ ಬಂದಿದ್ದಿದ್ರೆ ಅವಳು ಈ ರೀತಿ ಮಾತಾಡೋದಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ. ಅವಳು ಒಂದೊಂದು ಸಲ ಒಂದೊಂದು ಥರ ಆಡ್ತಿರ್ತಾಳೆ. ನೀವು ಅವಳನ್ನ ಮಾತ್ರ ಕರ್ಕೊಂಡು ಹೋಗಿ ತಪ್ಪು ಮಾಡಿಬಿಟ್ರಿ ಮ್ಯಾಮ್. ಒಂದು ಅವಳನ್ನಷ್ಟೇ ಕರ್ಕೊಂಡು ಹೋಗಿ ತಪ್ಪಾದರೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ಇನ್ನೊಂದು ತಪ್ಪು ಇರಬಹುದು. ಆದರೆ ಮೈನನ್ ತಾಯಿ ಸ್ಥಾನದಲ್ಲಿ ನಿಂತು ನಾನು ಮಾಡಬೇಕಾಗಿರೋ ಕರ್ತವ್ಯ ಮಾಡಲೇಬೇಕಾಗಿತ್ತು. ಅವಳ ಜೀವನ ಸರಿ ಹೋಗಬೇಕು ಅಂತ ಆ ಉದ್ದೇಶದಿಂದ ಅವಳನ್ನ ಕರ್ಕೊಂಡು ಹೋದೆ. ಆದರೆ ಒಂದಂತೂ ಸತ್ಯ, ನೀವು ಬಂದಿದ್ರು ಅವಳನ್ನ ತಡೆಯೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ನಿನ್ನೆ ನನ್ನ ಜೊತೆ ಬಂದಿದ್ದು ಹಳೆ ಮೈನಾ ಅಲ್ಲ, ಹೊಸ ಮೈನಾ. ಅವಳ ಪರಿಚಯನೂ ನಿನ್ನೆನೇ ಆಗಿದ್ದು. ನಿನ್ನೆ ಅವಳ ಕೋಪ ಪ್ರವಾಹದ ಥರ ಉಕ್ಕಿ ಬರ್ತಾ ಇತ್ತು. ಅದನ್ನ ತಡಿಯಕ್ಕೆ ನಿಮ್ ಕೈಯಿಂದ ಯಾರಿಂದನೂ ಆಗ್ತಿರ್ಲಿಲ್ಲ. ಅವಳಷ್ಟು ಕೋಪ ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ ಮೇಡಮ್. ನಾವೊಂದ್ಸಲ ಅವಳ ಜೊತೆ ಮಾತಾಡಿ ನೋಡ್ತೀವಿ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ತಪ್ಪಿಲ್ಲ, ಮಾತಾಡಿ. ಅವಳ ಸಮಾಧಾನ ಆದ್ಲು ಅಂದ್ರೆ ನಾನೇ ಇನ್ನೊಂದ್ಸಲ ಧ್ರುವ ಮನೆಗೆ ಹೋಗಿ ಅವಳ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ, ಅವ್ರನ್ನ ಸಮಾಧಾನ ಮಾಡ್ತೀನಿ. ಧ್ರುವ ಮೈನಾ ಯಾವುದೇ ಕಾರಣಕ್ಕೂ ದೂರ ಆಗ್ಬಾರ್ದು. ತಿಳಿತಾ? ಮೈನಾ ಭಾಳ ಉಸ್ರಾಪಟ್ಲ ಅಂತ ಅನ್ಸ್ಲಿಕ್ಕತ್ತದ ನನ್ಗ. ಆಕಿ ಪ್ರಾಬ್ಲಮ್ ಏನೈತಂತ ಗೊತ್ತಾದ್ಮೇಲೂ ಧ್ರುವ ಆಕಿನ್ ಖಂಡಿತ ಕ್ಷಮಿಸ್ತಿದ್ದ, ಆ ನಂಬಿಕೆ ನನಗೈತಿ. ಆದ್ರ ಹೋಗಿ ಹೋಗಿ ಆಕಿನ್ ಧ್ರುವನ್ನ ಬಿಟ್ಟು ಬಂದಾಳಲ್ಲ, ಈಕಿನಂತ ದಡ್ಡಿನ ಯಾರಿಲ್ಲ ಅನ್ಸಾತೈತಿ. ಇಲ್ಲ ಮಮ್ಮಕ್ಕ, ಮೇಡಮ್ ಹೇಳ್ದಾಗೆ ನಾವ್ ಯಾವುದೇ ಕಾರಣಕ್ಕೂ ಅವರಿಬ್ರು ದೂರ ಆಗೋದಕ್ಕೆ ಬಿಡಬಾರ್ದು. ಹಾಗಾದ್ರೆ ಬನ್ನಿ, ಅವಳೆಲ್ಲೇ ಇದ್ರು ಹುಡುಕಿ ಬುದ್ಧಿ ಹೇಳೋಣ.